ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಹಾಕಿದ್ನೆಲ್ಲ ಉಪ್ಪಿನಿಂದ ನಾವು ಯಾವ ರೀತಿ ಸಾಲವನ್ನು ಪಡೆದುಕೊಳ್ಳೋದು ವಾಪಸ್ಸು ಅಂತ ಹೇಳಿ ಇಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದೀರಾ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಇಷ್ಟೊಂದು ಜನ ದುಡ್ಡನ್ನು ಕೊಟ್ಟು ಕಳ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ. ಎಷ್ಟು ಜನ ಸಾಲ ಕೊಟ್ಟು ನೀವು ಕೈ ಸುಟ್ಕೊಂಡಿದ್ದೀರಾ, ಸಾಲ ಕೊಟ್ಟು ವಾಪಸ್ ಬರದೆ ಒದ್ದಾಡ್ತಾ ಇದ್ದೀರಾ. ನೀವು ಕಮೆಂಟ್ಗಳನ್ನು ನೋಡಿ ನನಗೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ತಿಳಿಸ್ಬೇಕು ಅಂತ ಹೇಳಿ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ಪರಿಹಾರವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ನೀವು ಮಾಡಿ, ಇದನ್ನು ನೀವು ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, 5 ವಾರದಲ್ಲಿ ಅಥವಾ 5 ತಿಂಗಳಲ್ಲಿ ನೀವು ಎಷ್ಟೇ ಲಕ್ಷಗಳು ದುಡ್ಡು ಕೊಟ್ಟಿದ್ರೂ ಅದು ವಾಪಸ್ ಬರುತ್ತೆ. ಈ ಕೋಟಿಗಟ್ಟಲೆ ದುಡ್ಡು ನೀವು ಸಾಲ ಕೊಟ್ಟಿದ್ರು ಕೂಡ ವಾಪಸ್ ಬರುತ್ತೆ. ಖಂಡಿತವಾಗಿಯೂ ಇದಕ್ಕೆ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ದುಡ್ಡನ್ನು ಕೊಟ್ಟು ತುಂಬ ಮೋಸ ಹೋಗಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ನೋವು ಪಡ್ತಾ ಇದ್ದೀರಲ್ಲ ಅಂಥವರು ನಾನು ಹೇಳುವಂತಹ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಸಾಕು. ನಾನು ಹೇಳ್ತಾ ಇದ್ದೀನಲ್ಲ, ವಾರಾಹಿ ಅಮ್ಮನವರೇ ನಿಮಗೆ ಆ ದುಡ್ಡನ್ನು ತೊಗೊಂಬಂದು ವಾಪಸ್ ಕೊಡಿಸ್ತಾರೆ. ಇದು ಸತ್ಯ ಸತ್ಯ ಸತ್ಯ. ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನ ನೋಡಿ ಒಂದು ಒಳ್ಳೆಯ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ, ಕೊಡದೇ ಇದ್ದರೆ ನಾವು ಏನು ಮಾಡೋದು, ನಮ್ಮ ಗಂಡನ ಪರವಾಗಿ ನಾವು ಮಾಡ್ಬೋದಾ ಅಂತ ಎಲ್ಲನೂ ಮಾಡ್ಬೋದು. ಆದರೆ ಅದಕ್ಕಿಂತ ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತಂದರೆ ನೋಡಿ, ಇವತ್ತು ನಾನು ಹೇಳುವಂತಹ ಈ ಒಂದು ದೀಪಾರಾಧನೆಯನ್ನು ಮಾಡಿ. ನೀವು ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ ಸಂಕಲ್ಪವನ್ನು ಮಾಡ್ಕೊಬೇಕು ವಾರಾಹಿ ಅಮ್ಮನವ್ರ ಹತ್ರ. ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ, ಯಾರು ಕೊಟ್ಟಿದ್ದೀರಾ ಅಂತ, ಯಾವ ಪರಿಸ್ಥಿತಿಯಲ್ಲಿ ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಮೊದಲು ಎಲ್ಲ ಕೇಳ್ಕೊಳ್ಳಿ. ಅವ್ರ ಹೆಸರೆಲ್ಲ ಹೇಳ್ಕೊಂಡು, ಇಂಥ ಕಷ್ಟಕ್ಕೆ ನಾನು ಇಷ್ಟು ಅಮೌಂಟ್ ಅವ್ರಿಗೆ ಕೊಟ್ಟಿದ್ದೆ, ಅವರೀಗ ಇಷ್ಟು ವರ್ಷ ಆಯಿತು ನನಗೆ ಆ ದುಡ್ಡು ಕೊಡ್ತಾ ಇಲ್ಲಮ್ಮ, ಅವ್ರು ಹೇಗಾದರೂ ಮಾಡಿ ನನಗೆ ವಾಪಸ್ಸು ಹಣವನ್ನು ಕೊಡೋ ಥರ ಮಾಡು ತಾಯಿ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕು. ಅವ್ರಿಗೇನಾದರೂ ಆಗಲಿ, ನನಗೆ ದುಡ್ಡು ಕೊಡಲಿ ಅಂತ ಈ ರೀತಿಯೆಲ್ಲ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರು ನಮ್ಮ ದುಡ್ಡು ಕೊಡೋಂಗಾಗಲಿ ತಾಯಿ, ಅವ್ರಿಗೆ ಬುದ್ಧಿ ಕೊಟ್ಟು ನನಗೆ ನಮ್ಮ ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡಿಸು ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನೀವು 5 ವಾರ ಮಾಡ್ತೀನಿ ಹಂಗಿದ್ರೆ ಪ್ರತಿ ಮಂಗಳವಾರ ನೀವು ಇದನ್ನು ಮಾಡಬೇಕು. ಅಥವಾ ಪಂಚಮಿಗೆ ತುಂಬಾ ವಿಶೇಷವಾದಂತಹ ಅಮ್ಮನವರ ಆರಾಧನೆ ಇರುತ್ತೆ, ತುಂಬಾ ಶಕ್ತಿ ಇರುತ್ತೆ. ಅಮ್ಮನವ್ರಿಗೆ ನಾವು ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳೋದೇ ಪಂಚಮಿ ದಿನ ಬಿಟ್ಟರೆ ಮಂಗಳವಾರ. ಅದಕ್ಕೋಸ್ಕರ ತಿಂಗಳಿಗೆ ಹೇಗಿದ್ದರೂ ನಮಗೆ 2 ಪಂಚಮಿ ಬರುತ್ತೆ. ಆವಾಗ ನೀವು ಮಾಡ್ಕೊಳ್ಳಿ. 5 ಪಂಚಮಿ ಮಾಡ್ಕೊತೀನಿ ಅಂತ ಹೇಳಿ ಅಮ್ಮನವ್ರಿಗೆ ಪಂಚಮಿ ಅಂದರೆ 5, ಅದಕ್ಕೋಸ್ಕರ 5 ಪಂಚಮಿ ಮಾಡ್ತೀವಿ ಅಥವಾ 5 ಮಂಗಳವಾರ ಮಾಡ್ತೀವಿ. ಅಮ್ಮ ನಿನ್ನ ಆರಾಧನೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಖಂಡಿತ ಹೇಳ್ತೀನಿ ನೋಡಿ, ನಿಮ್ಮ ಹಣ ನಿಮ್ಗೆ ವಾಪಸ್ ಬಂದು ನಿಮಗೆ ಸೇರುತ್ತೆ. ನೀವು ಕಷ್ಟ ಅಂತ ಹೇಳಿ ಕೊಟ್ಟಿರ್ತೀರ ಅವ್ರಿಗೆ, ಅಯ್ಯೋ ಪಾಪ ಅಂತ. ಅವರು ದುಡ್ಡನ್ನ ತೊಗೊಂಡು ಅವ್ರ ಕಷ್ಟ ಎಲ್ಲ ತೀರಿದ ಮೇಲೆ ಕೂಡ ಅದು ನಿಮಗೆ ದುಡ್ಡು ಕೊಡ್ತಾ ಇಲ್ಲ, ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಾನು ಹೇಳುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಅವರೇ ಬಂದು ನಿಮಗೆ ದುಡ್ಡನ್ನು ಕೊಡ್ತಾರೆ. ಈಗ ನಾನು ತೋರಿಸಿದ್ದೀನಿ ನೋಡಿ, ಫಸ್ಟು ಸುವರ್ಣಗಡ್ಡೆ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಇದನ್ನ ಇಟ್ಟಿರ್ತಾರೆ. ಅಲ್ಲಿ ನೋಡಿ ನೀವು ತೆಗೆದುಕೊಂಬಂದು ಇಟ್ಕೊಂಡಿರಬೇಕು. ನೀವು ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮಧ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಈ ರೀತಿಯಾಗಿ ಮಧ್ಯದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ನೀವು ಕೆಂಪು ಬತ್ತಿ ಬರುತ್ತೆ ನೋಡಿ, ಆ ಕೆಂಪು ಬತ್ತಿಯಿಂದ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕು. ಆ ಕೆಂಪು ಬತ್ತಿ ದೀಪಾರಾಧನೆ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಕುಂಕುಮ ಬರುತ್ತಲ್ಲ, ಆ ಕುಂಕುಮದಿಂದ ಕೂಡ ನೀವು ಕೆಂಪು ಬತ್ತಿಯಾಗಿ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಆ ಸುವರ್ಣಗಡ್ಡೆಯಲ್ಲಿ ದೀಪಕ್ಕೆ ರೆಡಿ ಮಾಡಿಕೊಂಡು ನಂತರ ಮಧ್ಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಾನು ಹೇಳಿದ್ನಲ್ಲ ಕೆಂಪು ಬತ್ತಿ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬಹುದು. ಇನ್ನು ಅದ್ರ ಜೊತೆಗೆ ನಾನು ಪಕ್ಕದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಒಂದು ದೀಪಾವಳಿ ಕಂಬ ಇಟ್ಟು ಸ್ವಲ್ಪ ಹೈಟಾಗಿರುವುದು, ಚಿಕ್ಕದಲ್ಲ, ಸ್ವಲ್ಪ ಉದ್ದಕ್ಕಿರಬೇಕು. ನಾನು ತೋರಿಸ್ತಿದ್ದೀನಿ ನೋಡಿ, ಅಷ್ಟು ಹೈಟ್ ಇದ್ದರೂ ಸಾಕು. ಅದಕ್ಕೆ ನೋಡಿ ಈ ಥರ 5 ನಾವು ಬತ್ತಿಗಳನ್ನ ಹಾಕಿ ದೀಪಾರಾಧನೆ ಮಾಡಬೇಕಂದ್ರೆ 5 ಅಂದರೆ ಅಂದರೆ ಪಂಚಬತ್ತಿ ದೀಪಾರಾಧನೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಒಂದು ದೀಪಾವಳಿ ಕಂಬವನ್ನು ಹಚ್ಕೊಂಡು ಅಮ್ಮನವರ ಸ್ವರೂಪವಾಗಿ ಭಾವಿಸ್ಕೊಳ್ಳಿ. ಅಮ್ಮನವ್ರ ಫೋಟೋ ಇದ್ರೂ ಓಕೆ, ವಿಗ್ರಹ ಇದ್ರೂ ಓಕೆ. ವಿಗ್ರಹ ಮತ್ತು ಫೋಟೋ ಇಲ್ಲ ಅಂತಂದರೆ ಈ ದೀಪಾವಳಿ ಕಂಬವನ್ನೇ ಅಮ್ಮನವರು ಅಂತ ಅಂದ್ಕೊಳ್ಳಿ. ಮತ್ತು ನೀವು ಫೋಟೋ ಇಡಬೇಕು ಅಂತಂದರೆ ದುರ್ಗಾ ಮಾತೆ ಯಾವುದಾದ್ರೂ ಒಂದು, ಚಾಮುಂಡೇಶ್ವರಿ, ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಒಂದು ಫೋಟೋವನ್ನು ಸಹ ನೀವು
ಇಟ್ಕೊಂಡು ನೀವು ಮಾಡ್ಕೊಳ್ಬಹುದು. ಅಥವಾ ಈ ಒಂದು ದೀಪಾವಳಿ ಕಂಬವನ್ನೇ ಅಮ್ಮನವ್ರು ಅಂತ ಹೇಳಿ ಭಾವಿಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಅಮ್ಮನವ್ರ ಫೋಟೋ ಮತ್ತು ವಿಗ್ರಹನೇ ಇರಬೇಕು ಅಂತ ಏನೂ ಇಲ್ಲ. ಈ ರೀತಿಯಾಗಿ ಒಂದು ದೀಪಾವಳಿ ಕಂಬವನ್ನು ರೆಡಿ ಮಾಡಿಕೊಂಡು ಆ ದೀಪಾವಳಿ ಕಂಬಕ್ಕೆ ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ನೀವು ಅಮ್ಮನವ್ರ ನೈವೇದ್ಯಕ್ಕೆ ಪಾನಕ ಮಾಡ್ಕೊಂಬಿಡಿ. ಓಕೆನಾ. ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಪಾನಕ ಮಾಡ್ಕೊಂಬಿಡಿ. ಆ ಪಾನಕವನ್ನು ನೀವು ಮತ್ತೆ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಕೊನೆಯದಾಗಿ ಪೂಜೆ ಎಲ್ಲ ಮುಗಿದ ನಂತರ. ನೀವು ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಹೇಳಿದ್ನೆಲ್ಲ ಮಂಗಳವಾರ ಬಿಟ್ಟರೆ ಪಂಚಮಿ ದಿನದಲ್ಲಿ ಮಾಡ್ಕೊಳ್ಬೇಕು. ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ. 9 ಗಂಟೆ ನಂತರ ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯದು. ತುಂಬ ಬೇಗ ನಿಮಗೆ ಫಲ ಸಿಗುತ್ತೆ. ತುಂಬ ಬೇಗ ನಿಮ್ಮ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ. ಓಕೆನಾ. ನೀವು ರಾತ್ರಿ 9 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆ ಯಾವಾಗ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ತುಂಬ ಸರಳವಾಗಿ ಮಾಡೋದೇ ಅದು. ನೀವು ರೆಡಿ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಆವಾಗ ಇನ್ನು ಈ ರೀತಿ ಮಾಡ್ಕೊಂಡ್ಬಿಟ್ಟು ಅಮ್ಮನ ದೀಪಕ್ಕೆಲ್ಲ ಅಲಂಕಾರ ಮಾಡ್ಕೊಳ್ಳಿ. ಮತ್ತು ಪಾನಕವನ್ನು ಇಡಿ, ಅಥವಾ ಹಣ್ಣು ಕೂಡ ಇಡ್ಬೋದು. ಆದರೆ ಪಾನಕ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಕೆಂಪು ಬತ್ತಿಯನ್ನು ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈ ರೀತಿ ಮಾಡಿಕೊಂಡು ನೀವು ಅಮ್ಮನವರ ಆ ಒಂದು ದಿನ ರಾತ್ರಿ ಎಲ್ಲನೂ ಎಣ್ಣೆ ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ನೀವು ಸಪ್ರೇಟಾಗಿ ದೀಪಾವಳಿ ಕಂಬಕ್ಕೆ 5 ಬತ್ತಿಗಳನ್ನ ಹಾಕಿ, ಮತ್ತು ಇದು ಸುವರ್ಣಗಡ್ಡೆಗೂ ಕೂಡ ಸಪ್ರೇಟಾಗಿ ಬತ್ತಿಯನ್ನು ಹಾಕ್ಕೊಂಡು ನೀವು ದೀಪಾರಾಧನೆಗೆ ರೆಡಿ ಮಾಡ್ಕೊಳ್ಬೇಕು. ಇಷ್ಟು ಮಾಡಿಕೊಂಡು ಅಮ್ಮನವ್ರಿಗೆ ಶಾಮಂತಿ ಹೂಗಳು ಮತ್ತು ಸುಗಂಧ ಭರಿತವಾದಂತಹ ಮಲ್ಲಿಗೆ ಹೂವು, ಮಲ್ಲೆ ಹೂವು ಮತ್ತು ಸೇವಂತಿಗೆ, ಅರಿಶಿಣ ಅಂದರೆ ತುಂಬ ಇಷ್ಟ ಅಮ್ಮನವ್ರಿಗೆ. ಅರಿಶಿಣ ಬಣ್ಣದ ಹೂಗಳನ್ನು ಇಟ್ಟು, ಅಥವಾ ನಿಮ್ಗೆ ಇನ್ನೂ ಹೆಚ್ಚಾಗಿ ತುಂಬ ಸಾಲ ಇತ್ತು, ಇನ್ನೂ ಶೀಘ್ರ ಫಲ ಬೇಕು ಅಂತಂದರೆ ಅಮ್ಮನವ್ರಿಗೆ ನೀವು ಒಂದು 9 ಅಥವಾ 18 ಅರಿಶಿಣ ಕೊಂಬ ಬರುತ್ತಲ್ಲ, ಅದರಲ್ಲಿ ಮಾಲೆಯನ್ನು ಕಟ್ಟಿ ಕೂಡ ನೀವು ಹಾಕ್ಬೋದು. ಒಂದು 9 ಅರಿಶಿಣ ಕೊಂಬನ ದೂರ ಕಟ್ಟಿಬಿಟ್ಟು ಅರಿಶಿಣ ದಾರ ಮಾಡಿಕೊಂಡು ಅರಿಶಿಣ ಕೊಂಬ ಮಾಲೆಯನ್ನು ಸಹ ನೀವು ಅರ್ಪಿಸಿದ್ರಿ ಅಂತಂದರೆ ಖಂಡಿತ ಹೇಳ್ತೀನಿ ಶೀಘ್ರವಾಗಿ ನಿಮಗೆ ಫಲ ಕೊಡ್ತಾರೆ ಅಮ್ಮನವರು. ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಇದು ಬರೀ ಸಾಲ ಕೊಡೋದಕ್ಕಷ್ಟೇ ಅಲ್ಲ, ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಿಮಗೆ ಪರಿಹಾರ ಆಗುತ್ತೆ. ಆದರೆ ಸಾಲ ತೊಗೊಂಡಿರೋರಿಗೂ ಅಷ್ಟೇ ಈ ರೀತಿ ನೀವು ಮಾಡಿದ್ರೆ ಅಂತಂದರೆ ತುಂಬ ಬೇಗ ನಿಮಗೆ ಸಾಲ ಬಂದು ತೀರುತ್ತೆ. ಸೊ ಈ ರೀತಿ ಎಲ್ಲ ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡು ಧೂಪ ಹಾಕೋದನ್ನು ಮಾತ್ರ, ಅಂದರೆ ಸಾಂಬ್ರಾಣಿ ಧೂಪ ಹಾಕೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಅಮ್ಮನವ್ರಿಗೆ ಧೂಪ ಅಂದರೆ ತುಂಬ ಇಷ್ಟ. ಆ ದಿನ ಬ್ರಹ್ಮಚಾರ್ಯವನ್ನು ನೀವು ಪಾಲಿಸಲೇಬೇಕು. ಇನ್ನು ಇಡೀ ರಾತ್ರಿ ಎಲ್ಲ ನಾನು ಸುವರ್ಣಗಡ್ಡೆ ದೀಪಾರಾಧನೆಯನ್ನು ಅಲ್ಲೇ ಇಟ್ಟು ಬೆಳಗ್ಗೆ ಅದನ್ನು ತೆಗೆದು ನೀವೇ ಪಲ್ಯ ಮಾಡ್ಕೊಂಡು ತಿನ್ನಬಹುದು. ಅಥವಾ ಹಸುಗಳಿರುತ್ತಲ್ಲ, ಹಸುಗೂ ಕೂಡ ಇದನ್ನು ನೀವು ತೊಗೊಂಡೋಗಿ ಕೊಡಬಹುದು. ನೀವು ಮಾಡ್ಕೊಂಡು ತಿಂತೀವಿ ಅಂತಂದು ಕೂಡ ತಿನ್ನಬಹುದು. ಇನ್ನು ಬೆಲ್ಲದ ಪಾನಕ ಏನಿರುತ್ತಲ್ಲ, ಅದು ರಾತ್ರಿ ನೀವೇ ಅಮ್ಮನ ಒಂದು ಅರ್ಧ ಗಂಟೆನೋ ಅಥವಾ 1 ಗಂಟೆ ಬಿಟ್ಟು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ, ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಆ ಪಾನಕವನ್ನು ನೀವು ಕುಡಿಬೇಕಾಗುತ್ತೆ. ಇಷ್ಟನ್ನು ಮಾಡಿಕೊಂಡು ಸಾಧ್ಯ ಆದರೆ ಕುಂಕುಮದಿಂದ ಅಮ್ಮನವ್ರಿಗೆ ಅರ್ಚನೆ ಮಾಡ್ಕೊಳ್ಳಿ. ಇಷ್ಟನ್ನು ಖಂಡಿತ ಸಿಂಪಲಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಎಷ್ಟೇ ಲಕ್ಷಗಳು ಸಾಲ ತೊಗೊಂಡಿದ್ರು ಅವ್ರು ಕೊಡೋದೇ ಇಲ್ಲ, ಅವರಷ್ಟು ಮಂಡಿ ಅಂತ ನೀವು ಅಂದ್ಕೊಂಡು ಇದ್ರೂ ಅವರಾಗ ಅವರೇ ಬಂದು ಅವರ ಒಂದು ಸೊಕ್ಕನ್ನು ಮುರಿದು ಎಲ್ಲೇ ಇದ್ರೂ ನಿಮ್ಮ ದುಡ್ಡು ಬಂದು ನಿಮಗೆ ಸೇರೋದ್ರಲ್ಲಿ 100 ಅಲ್ಲ 200 1000% ಸತ್ಯ. ಅದು ಕೋಟಿ ಇರಲಿ ಲಕ್ಷಗಳಿರಲಿ, ನೀವೆಷ್ಟು ಸಂಕಲ್ಪ ವಾರ ಅಂದರೆ 5 ಮಂಗಳವಾರ ಮತ್ತು 5 ಪಂಚಮಿಗೆ ಸಂಕಲ್ಪ ಮಾಡ್ಕೊತೀರೋ ಅಷ್ಟರ ಒಳಗಡೆ ನಿಮಗೆ ಅಮೌಂಟ್ ಬಂದು ಸೇರುತ್ತೆ. ಮತ್ತು ನಾನು ಹೇಳ್ತಾ ಇದ್ದೀನಿ, ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನಮಗೆ ನೀವು ಹೇಳಿದ್ದು ಸತ್ಯ, ವಾರಾಹಿ ಅಮ್ಮನವರಷ್ಟು ಸತ್ಯ ಇದ್ದಾರೆ, ನಮಗೆ ಅಮೌಂಟು ಬಂದು ಸೇರ್ತು ಅಂತ ಹೇಳಿ ನಿಮ್ಮ ಕಮೆಂಟ್ಗೆ ವೇಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ತುಂಬ ಸಾಲ ಕೊಟ್ಟು ನಂಬಿಸಿ ನಿಮಗೆ ಮೋಸ ಮಾಡಿರ್ತಾರೋ, ಅವ್ರು ಎಲ್ಲೇ ಇದ್ದರೂ ಯಾವುದೇ ದೇಶದಲ್ಲಿ ಇದ್ದರೂ ಹೇಗಾದರೂ ಆಗಲಿ, ಅವರಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದು ಚಿಕ್ಕ ವ್ಯಕ್ತಿ ಆಗಿದ್ರೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆ ದಿನ ಬ್ರಹ್ಮಚಾರ್ಯವನ್ನು ಒಂದು ದಿವಸ ನೀವು ಪಾಲಿಸಿ. ಆ ದಿನ ಯಾವುದೇ ಕಾರಣಕ್ಕೂ ಮನೇಲಿ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಬೇಡಿ. ಇದಿಷ್ಟು ಪಾಲಿಸಿ ಆವಾಗ ನೀವು ನೋಡಿ ಎಷ್ಟು ಬೇಗ ನಿಮ್ಮ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಅಂಥೇಳಿ. ಶ್ರದ್ಧೆ ಭಕ್ತಿಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ ಅಮ್ಮನವ್ರನ್ನ ಇದು ನಾನು ಹೇಳಿದ ಸರಳವಾಗಿ ಆ ದೀಪಾವಳಿ ಕಂಬಕ್ಕೆ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿ, ಸೇವಂತಿಗೆ ಹೂವನ್ನು ಇಡಿ, ಸುಗಂಧ ಭರಿತವಾದ ಮಲ್ಲಿಗೆ ಹೂವು, ಮಲ್ಲೆ ಹೂವು, ಈ ರೀತಿ ಅಲಂಕಾರವೆಲ್ಲ ಮಾಡಿಕೊಂಡು ನೀವು ಒಂದು 2 ಬಾಳೆಹಣ್ಣೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಈ ರೀತಿ ಮಾಡ್ಕೊಂಡು ನೋಡಿ, ಅದು ಇಂಥ ವ್ಯಕ್ತಿಗಳು ಯಾಕೆ ನಿಮ್ಮ ಸಾಲ ಕೊಟ್ಟಿರೋ ದುಡ್ಡು ವಾಪಸ್ ಬಂದು ಕೊಡೋದಿಲ್ವ ನಾನು ನೋಡ್ತೀನಿ. ಅದೆಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದೀರಾ, ನನಗೆ ನಿಜವಾಗ್ಲೂ ತುಂಬ ಶಾಕ್ ಆಯಿತು ಅದನ್ನು ನೋಡಿಬಿಟ್ಟು. ಅದಕ್ಕೋಸ್ಕರ ನಿಮಗೆ ಶಕ್ತಿಶಾಲಿ ಆದಂತಹ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಯಾರೇ ಸಾಲ ಅಂದರೆ ನಿಮ್ಮ ಗಂಡಂದ್ರು ಕೊಟ್ಟಿದ್ರು ಅಷ್ಟೇ, ಅವ್ರ ಪರವಾಗಿ ನೀವು ಕೂಡ ಮಾಡಬಹುದು, ತೊಂದರೆ ಅಂತೂ ಇಲ್ಲ. ಮಾಡ್ಕೊಳ್ಳಿ. ಅದರ ರಿಸಲ್ಟು ನೀವು ಕಣ್ಣಾರೆ ನೀವು ನೋಡ್ತೀರಾ. ಅದಾದಮೇಲೆ ನೀವೇ ಬಂದು ನನಗೆ ಕಮೆಂಟ್ ಹಾಕ್ತೀರಾ, ಬೇರೆಯೊಬ್ರಿಗೂ ಇದನ್ನು ನೀವು ಶೇರ್ ಮಾಡ್ತೀರಾ.
ಅಮ್ಮನವ್ರು ಯಾವುದೇ ಕಾರಣಕ್ಕೂ ನೀವು ನ್ಯಾಯಬದ್ಧವಾಗಿದ್ದಾಗ ನಿಮ್ಮನ್ನ ಕೈ ಬಿಡೋ ಚಾನ್ಸೇ ಇಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದಾಗಲಿ ಅಂತ ಮಾತ್ರ ಅಂದ್ಕೊಳೋದಕ್ಕೆ ಹೋಗ್ಬೇಡಿ. ಅಮ್ಮ ಅವ್ರು ತೊಗೊಂಡಿದ್ದಾರೆ, ನನಗೆ ವಾಪಸ್ ಕೊಡಿಸಮ್ಮ ಅವ್ರ ಕಡೆಯಿಂದ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಕೊಡಿಸ್ತಾರೆ. ಧನ್ಯವಾದಗಳು.